ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು ನಾವು ಪಂಚುಯೇಷನ್ ಇನ್ ಇಂಗ್ಲೀಷ್ ಇದನ್ನು ನಾನು ಕನ್ನಡದಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಲೇಖನ ಚಿಹ್ನೆಗಳು ಅಂತೇಳಿ. ಆ ಒಂದು ವಿಡಿಯೋ ಬೇಕಾ? ಮೇಲೆ ಐ ಕಡೋದ್ರ ಮೂಲಕ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ನೋಡ್ಬೋದು. ಸರಿನಾ? ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಒನ್, full stop. Okay, it's look like symbol one dot. Okay, ಇದು ಒಂದು ಚುಕ್ಕೆಯಿಂದ ಕೂಡಿರುತ್ತೆ. ಒಂದು ಚುಕ್ಕೆ ಇಟ್ಟರೆ ಅದು ಫುಲ್ ಸ್ಟಾಪ್ ಆಗಿರುತ್ತೆ. where we use, ಎಲ್ಲಿ ಬಳಕೆ ಮಾಡ್ತೇವೆ ಅಂದಾಗ at the end of a sentence, ಈ ಒಂದು ವಾಕ್ಯದ ಕೊನೆಯಲ್ಲಿ ನಾವು ಬಳಸ್ತೇವೆ. ಸರಿನಾ? ಹಾಗಾದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇದಕ್ಕೆ ಉದಾಹರಣೆ, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಾನು ದಿನಾಲೂ ಶಾಲೆಗೆ ಹೋಗ್ತೇನೆ ಅಂತ ಹೇಳ್ತಕ್ಕಂಥ ಆ ವಾಕ್ಯ ಮುಗೀತು. ಆಗ ಕೊನೆಗೆ ಬಳಸ್ತೇವೆ. ಓಕೆನಾ? ಸೆಕೆಂಡ್ ಒನ್, ಕಾಮ. ಇಟ್ಸ್ ಲುಕ್ ಲೈಕ್ ಸ್ಮಾಲ್ ಡಾಟ್ ಆ್ಯಂಡ್ ಅ ಸ್ಮಾಲ್ ಟೈಲ್. ಓಕೆ, ರೈಟ್? ಅದು ಚುಕ್ಕೆ ಇರುತ್ತೆ, ಚಿಕ್ಕ ಬಾಲ ಇರುತ್ತೆ ಕೆಳಗಡೆ, ಅದಕ್ಕೆ ನಾವು ಕಾಮ ಅಂತ ಕರಿತೇವೆ. ವೇರ್ ವಿ ಯೂಸ್, ಎಲ್ಲಿ ಬಳಕೆ ಮಾಡ್ತೇವೆ ಅಂದರೆ ಟು ಸಪ್ರೇಟ್ ಐಟಮ್ಸ್ ಇನ್ ಎ ಸೀರೀಸ್ ಅಂತೇಳಿ. ಓಕೆನಾ? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಉದಾಹರಣೆ ಹೇಳೋದಾದರೆ, ಶಿ ಈಸ್ ಎ ಕ್ಲವರ್, ಅಲ್ಲಿ ಕಮ ಬಳಸ್ತೇವೆ. ಅದಾದ ನಂತರ ಹೆಲ್ದಿ ವುಮೆನ್ ಅಂತಕ್ಕಂಥದ್ದು, ಇಲ್ಲಿ ಸಪ್ರೇಟ್ ಇದನ್ನು ಒಬ್ಬ ಹುಡುಗಿನ ಎರಡು ತೆರನಾಗಿ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ. ಹೌದಾ? ಇಲ್ಲಿ ಹೆಣ್ಣುಮಗಳನ್ನ ಎರಡು ತೆರನಾಗಿ, ಅಂದರೆ ಶಿ ಈಸ್ ಕ್ಲವರ್ ಇದ್ದಾಳೆ ಮತ್ತು ಹೆಲ್ದಿ ಆಗಿದ್ದಾಳೆ ಅಂತ ಹೇಳಲಿಕ್ಕೆ. ಓಕೆ, ಥರ್ಡ್ ಒನ್ ಕೋಲನ್. ಇದು ಕೋಲನ್. ಇಟ್ಸ್ ಲುಕ್ ಲೈಕ್ ಟೂ ಡಾಟ್ಸ್ ಅಪ್ಪರ್ ಆ್ಯಂಡ್ ಲೋಯರ್. ಓಕೆ, ಮೇಲೆ ಕೆಳಗಡೆ ಚುಕ್ಕೆ ಇರುತ್ತೆ, ಇದು ಕೋಲನ್ ಅಂತ ಕರಿತೇವೆ. ಓಕೆ, ವೇರ್ ವಿ ಯೂಸ್ ಅಂದ್ರಿಗಿನ ಟು ಇಂಟ್ರೊಡ್ಯೂಸ್ ಎ ಲೀಸ್ಟ್. ಓಕೆ, ಫಾರ್ ಎಕ್ಸಾಂಪಲ್, ರಾಜು ಪ್ಲೇ 3 ಗೇಮ್ಸ್, 3 ಆಟಗಳನ್ನ ಆಡ್ತಾನೆ. ಯಾವ್ಯಾವು ಅಂದ್ರಿಗಿನ ಅಲ್ಲಿ ಚುಕ್ಕೆ ಬಳಸ್ತೇವೆ, ಈ ಒಂದು ಕೋಲನ್ನ ಬಳಸ್ತೇವೆ. ಕೋಲನ್. ಕ್ರಿಕೆಟ್, ವಾಲಿಬಾಲ್ ಆ್ಯಂಡ್ ಟೆನ್ನಿಸ್ ಅಂತಕ್ಕಂಥದ್ದು ವಿವರಣೆ ಹೇಳ್ತಕ್ಕಂಥದ್ದೇ ಕೋಲನ್. ಓಕೆ, ಫೋರ್ತ್ ಒನ್, ಸೆಮಿಕೋಲನ್. ಓಕೆ, ಇಟ್ಸ್ ಸಿಂಬಲ್ ಲುಕ್ ಲೈಕ್ಸ್ ಅಪ್ಪರ್ ಸ್ಮಾಲ್ ಡಾಟ್ ಅಂಡ್ ಲೋಯರ್ ಕಾಮ. ವಿ ಕ್ಯಾನ್ ಸೇಸ್ ಸೆಮಿಕೋಲನ್. ಓಕೆ, ವೇರ್ ವಿ ಯೂಸ್, ಎಲ್ಲಿ ಬಳಕೆ ಮಾಡ್ತೇವೆ ಅಂದರೆ ಟು ಜಾಯಿನ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್. ಓಕೆನಾ? ಇಲ್ಲಿ ನೋಡೋದಾದರೆ, ಇದಕ್ಕೆ ಉದಾಹರಣೆ ನಾವು ಎಕ್ಸಾಂಪಲ್ ನೋಡೋದಾದರೆ, ಮೈ ಡಾಟರ್ ಈಸ್ ಎ ಟೀಚರ್ ಅಂತಕ್ಕಂಥದ್ದು. ಅದಾದ ನಂತರ ಇಲ್ಲಿ ಏನು ಬಳಸ್ತೇವೆ ಅಂದರೆ ಸೆಮಿಕೋಲನ್ ಬಳಸ್ತೇವೆ. ಮೈ ಸನ್ ಆ್ಯಸ್ ಅ ಡಾಕ್ಟರ್. ಓಕೆ, ಮೈ ಡಾಟರ್ ಈಸ್ ಎ ಟೀಚರ್, ಮೈ ಸನ್ ಈಸ್ ಎ ಡಾಕ್ಟರ್ ಅಂತಕ್ಕಂಥ ಆ ಒಂದು ಪದಗಳ ಮಧ್ಯದಲ್ಲಿ ಬಳಸ್ತೇವೆ. ಓಕೆ, ಫಿಫ್ತ್ ಒನ್, ಕ್ವಶನ್ ಮಾರ್ಕ್. ಈ ಕ್ವಶನ್ ಮಾರ್ಕ್ ಅಂತ ಸಿಂಬಲ್ ಹೇಗಿರುತ್ತೆ ಅಂತ ನೋಡಿದರೆ, ಇಲ್ಲಿ ಬ್ಲೂ ಕಲರ್ನಲ್ಲಿ ತೋರಿಸಿ ನೋಡಿ. ಓಕೆ, ಈ ರೀತಿಯಾಗಿ ಹಾಕ್ತೇವೆ. ಓಕೆ, ವೇರ್ ವಿ ಯೂಸ್, ಎಲ್ಲಿ ಬಳಕೆ ಮಾಡ್ತೇವೆ ಅಂದ್ರೆ ಟು ಶೋ ದ್ಯಾಟ್ ಇಟ್ ಅ ಕ್ವಶನ್, ಎಲ್ಲಿ ಪ್ರಶ್ನೆಯನ್ನು ಕೇಳ್ತೇವೆ, ಎನ್ಕ್ವೈರಿ ಮಾಡ್ತೇವೆ, ಆ ಒಂದು ಸ್ಥಳದಲ್ಲಿ ಈ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ಫಾದರ್ ನೇಮ್, ವೇರ್ ಆರ್ ಯು ಫ್ರಮ್, ಎಲ್ಲಿಂದ ಬಂದಿದೆಯಾ, ಯಾವ ಊರು, ನಿನ್ನ ತಂದೆ ಹೆಸರೇನು ಅಂತೆಲ್ಲ ಕೇಳ್ತೀವಲ್ಲ, ಆಗ ಆ ಒಂದು ವಾಕ್ಯದ ಕೊನೆಯಲ್ಲಿ ಇದನ್ನು ಬಳಸ್ತೇವೆ. ಓಕೆ, ರೈಟ್. ಸಿಕ್ಸ್ತ್ ಒನ್, ಹೈಫನ್. ಏನಂತಾರೆ? ಹೈಫನ್. ಹೈಫನ್ ಅಂತಕ್ಕಂಥದ್ದು, ಇದನ್ನು ನಾವು ಡ್ಯಾಶ್ ಅಂತಲೂ ಕರಿತೇವೆ. ವಿ ಕ್ಯಾನ್ ಕಾಲ್ಡ್ ಆಲ್ಸೋ ಬಿ ಎ ಡ್ಯಾಶ್. ಓಕೆ, ಇಟ್ಸ್ ಸಿಂಬಲ್ ಲುಕ್ ಲೈಕ್ ದಿಸ್, ಡ್ಯಾಶ್. ಓಕೆ, ಸ್ಲೀಪಿಂಗ್ ಲೈನ್, ಸ್ಮಾಲ್ ಸ್ಲೀಪಿಂಗ್ ಲೈನ್. ಓಕೆ, ರೈಟ್. ವೇರ್ ವಿ ಯೂಸ್ ಅಂತಂದ್ರಿಗಿನ ಇಲ್ಲಿ ನೋಡಿ ಯಾವಾಗ ಬಳಕೆ ಮಾಡ್ತೇವೆ ಅಂತಂದ್ರಿಗಿನ ಜಾಯಿನ್ ವರ್ಡ್ಸ್, ಪದಗಳನ್ನ ಜಾಯಿನ್ ಮಾಡಲಿಕ್ಕೆ. ಜಾಯಿನ್ ವರ್ಡ್ಸ್ ಟುಗೆದರ್ to indicate that they have a combined meaning. ಪದಗಳನ್ನ ಜೋಡಿಸೋದಕ್ಕೆ ಮತ್ತು ಅದಕ್ಕೆ ಕಂಬೈನ್ಡ್ ಮೀನಿಂಗ್ ಇರುತ್ತೆ. ಓಕೆನಾ? ಬೇರೆ ಬೇರೆ ಮೀನಿಂಗ್ ಇರಲ್ಲ, ಕಂಬೈನ್ಡ್ ಮೀನಿಂಗ್ ಇರತಕ್ಕಂಥ ಒಂದು ಶಬ್ದಗಳ ಮಧ್ಯದಲ್ಲಿ ಈ ಒಂದು ಹೈಫನನ್ನು ಬಳಸ್ತೇವೆ. ಓಕೆ, ರೈಟ್. ಹಾಗಾದರೆ ಎಕ್ಸಾಂಪಲ್ ಏನು ಇದಕ್ಕೆ ಅಂತ ನೋಡಿದ್ರೆ, ಇಲ್ಲಿ ನೋಡಿ, ಮೈ 8 ಕೋಲನ್ ಇಡ್ತೇವೆ,
ಇಯರ್ ಕೋಲನ್ ಇಡ್ತೇವೆ, ಓಲ್ಡ್ ಬಾಯ್ ಲವ್ಸ್ ರೀಡಿಂಗ್ ಅಂತಕ್ಕಂಥದ್ದು. ಮೈ 8 years ಓಲ್ಡ್ ಬಾಯ್ ಲವ್ಸ್ ರೀಡಿಂಗ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಓಕೆ, ಇಲ್ಲಿ ಸೆವೆಂತ್ ಒನ್ ನೋಡಿ, ಇದು ಎಕ್ಸ್ಕ್ಲಮೇಷನ್ ಮಾರ್ಕ್. ಇದಂತೀವಿ ನಾವು ಎಕ್ಸ್ಕ್ಲಮೇಷನ್ ಮಾರ್ಕ್. ಇಟ್ಸ್ ಸಿಂಬಲ್ ಲುಕ್ ಲೈಕ್ ಒನ್ ಅಂಡರ್ ದ ಡಾಟ್. ಓಕೆ, ಒಂದಿರುತ್ತೆ, ಅದ್ರ ಕೆಳಗೆ ಒಂದು ಚಿಕ್ಕ ಇರುತ್ತೆ, ಅದನ್ನು ನಾವು ಎಕ್ಸ್ಕ್ಲಮೇಷನ್ ಅಂತ ಕರಿತೇವೆ. ವೇರ್ ವಿ ಯೂಸ್ ಎಲ್ಲಿ ಬಳಕೆ ಮಾಡ್ತೇವೆ ಅಂದ್ರಿಗಿನ ಆಫ್ಟರ್ ಆ್ಯನ್ ಎಕ್ಸ್ಕ್ಲಮೇಷನ್. ಇದನ್ನು ಎಲ್ಲಿ ಬಳಸ್ತೇವೆ ಅಂದ್ರಿಗಿನ ಆಶ್ಚರ್ಯಕ ಆಗಿರ್ಬೋದು, ದುಃಖ ಆಗಿರ್ಬೋದು, ಖೇದ ಆಗಿರ್ಬೋದು, ಅಲ್ಲಿ ನಾವು ಒಂದು ಇದನ್ನು ಬಳಸ್ತೇವೆ, ಈ ಒಂದು ಚಿಹ್ನೆಯನ್ನು ಬಳಸ್ತೇವೆ. ಎಕ್ಸಾಂಪಲ್, ಸ್ಟಾಪ್ ಇಟ್, ಅಲ್ಲಿ ನಿಂತಗ ಅಂತ ಹೇಳಿ ಒಂದು ಹೇಳಲಿಕ್ಕೆ, ವಾವ್ ಅಂತ ಹೇಳಿದ್ರಿಗಿನ ಅಲ್ಲಿ ಹೇಳಲಿಕ್ಕೆ ಇದನ್ನು ಬಳಸ್ತೇವೆ, ಆಶ್ಚರ್ಯ ವ್ಯಕ್ತಪಡಿಸ್ಕಲ್ಕ. ಅಲಾಸ್ ಅಂತಂದ್ರಿಗಿನ ದುಃಖ ಇರೋ ಕಾಲಕ್ಕೆ ನಾವು ಬಳಸ್ತೇವೆ. ಓಕೆ, ಏಯ್ತ್ ಒನ್ ಏನಿದು ಅಂದ್ರಿಗಿನ ಅಪಾಸ್ಟ್ರಫಿ. ಏನಿದು ಅಪಾಸ್ಟ್ರಫಿ. ಇಟ್ಸ್ ಲುಕ್ ಲೈಕ್ ಸ್ಮಾಲ್ ಕಮ. ಇಟ್ಸ್ ಯೂಸ್ ಇನ್ ಅಂಡರ್ ದ ಲೆಟರ್ಸ್. ಮೇಲೆ ಬಳಸ್ತೇವೆ, ಅಕ್ಷರಗಳ ಮೇಲೆ ಬಳಸ್ತೇವೆ, ಕೆಳಗೆ ಬಳಸಿದ್ರೆ ಕಮ ಆಗುತ್ತೆ. ಓಕೆ, ರೈಟ್. ವೇರ್ ವಿ ಯೂಸ್ ಅಂತಂದರೆ ಟು ಶೋ ವೆನ್ ಎ ಲೆಟರ್ ಆರ್ ಎ ನಂಬರ್ has been left out. To show when a letter or a number has been left out. ಅಂದ್ರಿಗಿನ ಇಲ್ಲಿ ಅಕ್ಷರಗಳು ಬಿಟ್ಟು ಹೋದಾಗ ಈ ಒಂದು ಕೊಲನನ್ನು ಬಳಸಿ ಆ ಒಂದು ಅಕ್ಷರ ಅನ್ನೋದು ಕಾಣೋದಿಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳಿದರೆ ಶಿ ಈಸ್ ಇನ್ ದ ಹೌಸ್ ಅಂತಿದೆ, ಅವ ಶಿ ಈಸ್ ಅನ್ನಲ್ಲ, ಶೀಸ್ ಇನ್ ದ ಹೌಸ್ ಅಂತಕ್ಕಂಥದ್ದು ಇಲ್ಲಿ ನೋಡಿ, ಈಸ್ ಅಂತಕ್ಕಂಥದ್ದು ಹೋಗಿ ಅಲ್ಲಿ ಐ ಅಂತಕ್ಕಂಥದ್ದು ಎಸ್ ಅಂತಕ್ಕಂಥದ್ದು ಬಳಸಿದ್ವಿ. ಓಕೆನಾ, ರೈಟ್. ಹಾಗೆ ಇನ್ನೊಂದು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ರೈಟ್, ಇಲ್ಲಿ ನೈನ್ತ್ ಒನ್ ನೋಡಿ, ಇದನ್ನು ನಾವು ಸ್ಲ್ಯಾಶ್ ಅಂತ ಕರಿತೇವೆ. ಏನು ಕರಿತೇವೆ? ಸ್ಲ್ಯಾಶ್. ಇಟ್ ಸಿಂಬಲ್ ಲುಕ್ ಲೈಕ್ ದಿಸ್. ಓಕೆ, ಸ್ಲ್ಯಾಂಟಿಂಗ್ ಲೈನ್, ರೈಟ್. ಇಲ್ಲಿ ಸ್ಲ್ಯಾಂಟಿಂಗ್ ಒಂದು ಅಡ್ಡಗೆರೆ ಇರುತ್ತೆ, ಇದನ್ನ ನಾವು ಸ್ಲ್ಯಾಶ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ವೇರ್ ವಿ ಯೂಸ್ ಎಲ್ಲಿ ಬಳಕೆ ಮಾಡ್ತೇವೆ ಅಂದ್ರೆ ಟು ಸಪರೇಟ್ ಲೆಟರ್ಸ್ ನಂಬರ್ಸ್ ಆರ್ ವರ್ಡ್ಸ್. ಓಕೆ, ಒನ್ಸ್ ಅಗೇನ್, ಟು ಸಪ್ರೇಟ್ ಲೆಟರ್ಸ್ ನಂಬರ್ಸ್ ಆರ್ ವರ್ಡ್ಸ್. ಇಲ್ಲಿ ಲೆಟರ್ಗಳನ್ನ ಮತ್ತು ನಂಬರ್ಗಳನ್ನು, ವರ್ಡ್ಸ್ಗಳನ್ನು ಇಲ್ಲಿ ಸಪ್ರೇಟ್ ಮಾಡಲಿಕ್ಕೆ ನಾವು ಇದನ್ನು ಬಳಸ್ತೇವೆ. ಓಕೆನಾ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಚಿಲ್ಡ್ರನ್ ಬಾರ್ ಅಂದರೆ ಸ್ಲ್ಯಾಶ್ ವುಮೆನ್ ಓನ್ಲಿ ಅಂತಕ್ಕಂಥದ್ದು. ಚಿಲ್ಡ್ರನ್ ಸ್ಲ್ಯಾಶ್ ವುಮೆನ್ ಓನ್ಲಿ, ಇಲ್ಲಿ ಸ್ಲ್ಯಾಶ್ ಅಂತಕ್ಕಂಥದ್ದು ಬಳಸ್ತೀವಿ. ಹೌದಾ, ರೈಟ್. ಹಾಗೆ ಟೆಂತ್ ಒನ್ ನೋಡಿ, ಕೊಟೇಶನ್ ಮಾರ್ಕ್. ಏನಂತ ಕರಿತೇವೆ? ಕೊಟೇಶನ್ ಮಾರ್ಕ್. ಇಟ್ ಸಿಂಬಲ್ ಲುಕ್ ಲೈಕ್, ಹೇಗಿರುತ್ತೆ ನೋಡಿ, ಈ ರೀತಿಯಾಗಿ ಸಿಂಬಲ್ ಇರುತ್ತೆ. ಮೇಲೆ ಈಗ ಕಮ ಕೊಟ್ಟಾಗೆ ಮತ್ತು ಕೆಳಗಡೆ ಈ ರೀತಿ ಎರಡೆರಡು ಸಾರಿ ಇರ್ತವೆ. ಓಕೆ, ವೇರ್ ವಿ ಯೂಸ್ ಎಲ್ಲಿ ಬಳಕೆ ಮಾಡ್ತೇವೆ ಅದನ್ನ ಟು ಶೋ ದಟ್ someone else has said it. ಯಾವಾಗ ಬಳಸೋದು? ಯಾರಾದರೂ ಒಂದು ಮಾತನ್ನು ಹೇಳ್ತಾರೆ ಅಂತ ತಿಳ್ಕೊರಿ, ಆ ಒಂದು ಮಾತಿಗೆ ರಾಮ ಹೇಳಿದ, ಸೀತಾ ಹೇಳಿದ್ಲು, ರಾಜು ಹೇಳಿದ ಅಂತಕ್ಕಂಥ ಮಾತನ್ನು ಇವ್ರು ಹೇಳಿದ್ರು ಅಂತ ಹೇಳ್ಕಲ್ಕ ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಹೇಳ್ತಾರಲ್ಲ, ಅವಾಗ ಇದನ್ನು ಬಳಸ್ತೇವೆ. ಎಕ್ಸಾಂಪಲ್ ನೋಡಿದರೆ ಇಲ್ಲಿ ಐ ಆಮ್ ವೆರಿ ಬ್ಯುಸಿ ರಾಮ ಸೆಡ್. ಅಂತಕ್ಕಂಥದ್ದು. ಇಲ್ಲಿ ಐ ಆಮ್ ವೆರಿ ಬ್ಯುಸಿ ಅಂತ ಯಾರು ಹೇಳಿದರು? ರಾಮ ಹೇಳಿದ. ಆದ ಕಾರಣ ಇಲ್ಲಿ ಐ ಆಮ್ ವೆರಿ ಬ್ಯುಸಿಗೆ ನಾವು ಇಲ್ಲಿ ಏನಾಗ್ತೀವಿ, ನಾವು ಕೊಟೇಶನ್ ಮಾರ್ಕನ್ನು ಹಾಕ್ತೇವೆ. ಓಕೆ, ರೈಟ್. 11th ಒನ್ ನೋಡಿ, ರೌಂಡ್ ಬ್ರಾಕೆಟ್ಸ್. ಇಲ್ಲಿ ರೌಂಡ್ ಬ್ರಾಕೆಟ್ ಈ ಸಿಂಬಲ್ ಹೇಗಿರುತ್ತೆ? ಇಟ್ ಸಿಂಬಲ್ ಲುಕ್ ಲೈಕ್ ದಿಸ್. ಓಕೆ, ಆಪೋಸಿಷನ್ ಸಿ. ಓಕೆ, ರೈಟ್. ಇಲ್ಲಿ ಆಪೋಸಿಟ್ ಸಿ ಹೆಂಗೆ ಬರ್ತೀವಿ ಹಂಗಿರುತ್ತೆ ಇತ್ತು, ಮತ್ತು ಅದಕ್ಕೆ ಆಪೋಸಿಟ್ ವಿರುದ್ಧ ಹತ್ತಕ್ಕೆ ಹೆಂಗಿರುತ್ತೆ ಹಂಗಿರುತ್ತೆ ಇದು ನೋಡಲಿಕ್ಕೆ. ಬ್ರಾಕೆಟ್, ರೌಂಡ್ ಬ್ರಾಕೆಟ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನಾವು ಎಲ್ಲಿ ಬಳಸ್ತೇವೆ? ವೇರ್ ವಿ ಯೂಸ್ ಅಂದರೆ ಟು ಆ್ಯಡ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಟು ಎ ಸೆಂಟೆನ್ಸ್. ಎಕ್ಸ್ಟ್ರಾ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದಾಗ ಅಲ್ಲಿ ಈ ಒಂದು ಬ್ರಾಕೆಟನ್ನು ಬಳಸ್ತೇವೆ, ರೌಂಡ್ ಬ್ರಾಕೆಟನ್ನು. ಫಾರ್ ಎಕ್ಸಾಂಪಲ್ ಹೇಳಿದರೆ ಇಟ್ ಈಸ್ ರಿಯಲಿ ಯೂಸ್ಫುಲ್ ಫ್ರೂಟ್ ಅಂದಾಗ ಇಟ್ ಅಂದರೆ ಯಾವುದು ಅಂತ ಹೇಳ್ತೀವಲ್ಲ, ಆ್ಯಪಿಲ್ ಅಂತಕ್ಕಂಥದ್ದು ಬ್ರಾಕೆಟ್ನಲ್ಲಿ ಹಾಕ್ತೇವೆ. ಓಕೆನಾ, ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುತ್ತೆ. ಇಟ್ ಅಂದರೆ ಯಾವುದು? ಆ್ಯಪಿಲ್ ಅಂತಕ್ಕಂಥ ತಿಳಿಸ್ತಕ್ಕಂಥದ್ದೇ ಈ ಒಂದು ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದೇ ರೌಂಡ್ ಬ್ರಾಕೆಟಲ್ಲಿ ಬಳಸ್ತೇವೆ. ಓಕೆ, ರೈಟ್. ಇಲ್ಲಿ ನೋಡಿದರೆ ಲಾಸ್ಟ್ ಒನ್, ಎಲಿಪಿಸಿಸ್ ಅಂತ ಕರಿತೀವಿ. ಎಲಿಪಿಸಿಸ್ ಮಾರ್ಕ್ ಅಥವಾ
ಈ ರೀತಿಯಾಗಿ ಸಿಂಬಲ್ ಇರುತ್ತೆ. ಇದಕ್ಕೆ ಡಾಟ್ ಡಾಟ್ ಅಂತ ಕರಿತೇವೆ. ಓಕೆ, ಡಾಟ್ ಡಾಟ್ ಅಂತ ಕರಿತೇವೆ. ಇದು ಎಲ್ಲಿ ಬಳಕೆ ಮಾಡ್ತೇವೆ ಅಂದ್ರೆಗಿನ ಟು ಸಪರೇಟ್ ಐಟಮ್ಸ್ ಇನ್ ಎ ಸೀರೀಸ್. ಓಕೆನಾ, ರೈಟ್. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದಕ್ಕೆ ಟುಡೇ ಅಂತಂದು ಇಲ್ಲಿ ಈ ಒಂದು ಸಿಂಬಲನ್ನು ಡಾಟ್ ಡಾಟ್ ಸಿಂಬಲನ್ನು ಬಳಸ್ತೇವೆ. ಅದಾನಂತರ ವಿ ಸ್ಟಾರ್ಟೆಡ್ ನ್ಯೂ ವರ್ಕ್. ಟುಡೇ ಅಂತೇಳಿ ಬಳಸಿ ವಿ ಸ್ಟಾರ್ಟೆಡ್ ಎ ನ್ಯೂ ವರ್ಕ್ ಅಂತಕ್ಕಂಥದ್ದು ಈ ರೀತಿಯಾಗಿ ನಾವು ಬಳಸ್ತಾ ಹೋಗ್ತೇವೆ. ಸರಿ ನಮಗೆ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಅರ್ಥವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಈ ವಿಷಯ ಅವ್ರಿಗೂ ತಿಳಿತದೆ ಅಂತ ಹೇಳ್ತಾ ಹಾಗಾದರೆ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.